ಏನು ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಯ್ತಾ? ಹೌದು ವೀಕ್ಷಕರೇ, ಈಗಾಗಲೇ ಬೆಳಗ್ಗೆಯಿಂದ ಗೃಹಲಕ್ಷ್ಮಿಯರ ಅಕೌಂಟ್ಗೆ 2,000 ರೂಪಾಯಿ ಅಂತೂ ಹಣ ಜಮೆ ಆಗಿದೆ. ಹೌದು, ನಿಮ್ಮ ಅಕೌಂಟ್ಗೆ ಇನ್ನೂ ಹಣ ಬಂದಿಲ್ವಾ? ಹಾಗಾದ್ರೆ ಗೃಹಲಕ್ಷ್ಮಿಯರು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಯಾವ ದಿನಾಂಕದಂದು ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ, ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿರ್ತೇನೆ. ಸೊ ಇವತ್ತು ನಾವು ಕೇವಲ ಗೃಹಲಕ್ಷ್ಮಿ ಬಗ್ಗೆ ಮಾತ್ರ ಅಲ್ಲ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಕೊಡ್ತಾ ಇದ್ದೀವಿ. ಅಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇರ್ಲಿ, ಅಂತ್ಯೋದಯ ಪಡಿತರ ಚೀಟಿ ಇರ್ಲಿ, ನಿಮಗೂ ಕೂಡ ಸಿಹಿ ಸುದ್ದಿ. ಇನ್ನು ಕರ್ನಾಟಕಕ್ಕೆ ಮತ್ತೆ ಅಲರ್ಟ್ ಅಂತಾನೆ ಹೇಳ್ಬಹುದು, ಎಬೋಲಾ ವೈರಸ್. ಹೌದು ವೀಕ್ಷಕರೇ, ಈಗಾಗಲೇ ಈ ಒಂದು ವೈರಸ್ ಇಂದಾಗಿ 131 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಮತ್ತೆ ಈ ಒಂದು ವೈರಸ್ ಬಗ್ಗೆ ದೇಶಾದ್ಯಂತ ಕಟ್ಟುನಿಟ್ಟಿನ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಏನಪ್ಪಾ ಇದು ಎಬೋಲಾ ವೈರಸ್, ಇದ್ರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡ್ತಾ ಹೋಗೋಣ. ಮತ್ತೊಂದು ಕಡೆಗೆ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಆಗ್ತಾ ಇದೆ ವೀಕ್ಷಕರೇ. 10 ಜಿಲ್ಲೆಗಳಿಗೆ ಮುಂದಿನ 1 ವಾರದವರೆಗೂ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಬಂದಿರೋ ಅಪ್ಡೇಟು. ಇನ್ನು ಈ ಜಿಲ್ಲೆ ಜನರು ತುಂಬಾ ಹುಷಾರಾಗಿರ್ಬೇಕು ಅಂತಾನೂ ಕೂಡ ಹೇಳಲಾಗುತ್ತೆ. ಗುಡುಗು ಮಿಂಚು ಭಾರಿ ಪ್ರಮಾಣದಲ್ಲಿ ಬೀಳುತ್ತೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಅಂತೂ ಭರ್ಜರಿ ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಎಷ್ಟು ಇಳಿಕೆ ಆಗಿದೆ? ಈಗ ಬಂಗಾರ ಬೆಳ್ಳಿ ತಗೋಬೇಕೋ ಬೇಡವೋ, ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗುತ್ತಾ, ಎಲ್ಲಾ ಕೂಡ ನೋಡೋಣ. ಮೊದಲಿಗೆ ನೀವು ಕೂಡ ಗೃಹಲಕ್ಷ್ಮಿಯವರಾಗಿದ್ರೆ ಅಥವಾ ರೇಷನ್ ಕಾರ್ಡ್ ಹೊಂದಿದವರಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ, ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಕೂಡ ಜಮೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ನಾವು ಕೇಳೋ ಪ್ರಶ್ನೆಗೆ ಗೃಹಲಕ್ಷ್ಮಿಯವರು ಮಾತ್ರ ಕಮೆಂಟ್ ಮಾಡಿ ಉತ್ತರ ಕೊಡಿ. ಅದೇನಪ್ಪಾ ಅಂದ್ರೆ 29ನೇ ಕಂತು ಹಣ ನಿಮಗೆ ಜಮೆ ಆಯ್ತಾ? ಯಾಕಂದ್ರೆ ಈಗ 30ನೇ ಕಂತು ಹಣ ಅಧಿಕೃತವಾಗಿ ಬಿಡುಗಡೆ ಆಗಿರುವಂತದ್ದು. ಹೌದು ವೀಕ್ಷಕರೇ, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಹಣಕಾಸು ಇಲಾಖೆ ಕೂಡ 30ನೇ ಕಂತು ಹಣ ಬಿಡುಗಡೆ ಮಾಡಿದೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ದಿನೇಶ್ ಗುಳಿಗೌಡ ಸರ್ ಅವರು ಕೂಡ ಇದರ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿರುವಂತದ್ದು. 30ನೇ ಕಂತು ಹಣ ಬಿಡುಗಡೆ ಆಗಿದೆ. ನೋಡಿ, ಒಮ್ಮೆ ಬಾರಿ ಹಣ ಬಿಡುಗಡೆ ಆದ್ರೆ 1 ವಾರದ ಒಳಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಗೃಹಲಕ್ಷ್ಮಿಯರಿಗೆ ಜಮೆಯನ್ನ ಮಾಡಲಾಗುತ್ತೆ DBT ಮೂಲಕ. ನೋಡಿ, ಒಂದು ಕಡೆಗೆ 1 ವಾರನೂ ಬೇಕಾಗಬಹುದು, ಮತ್ತೊಂದು ಕಡೆಗೆ 14-12 ದಿನಾನೂ ಕೂಡ ಬೇಕಾಗಬಹುದು. ಸೊ ವೀಕ್ಷಕರೇ, ನಿಮ್ಮ ಅಕೌಂಟ್ಗೆ ಇನ್ನೂ ಹಣ ಬಂದಿಲ್ಲ ಅಂತ ನೀವು ವಿಚಾರ ಮಾಡಬೇಡಿ, ಚಿಂತೆ ಮಾಡಲೇಬೇಡಿ. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ 2 ಕಾರಣಗಳು. ಗೃಹಲಕ್ಷ್ಮಿಯರಿಗೆ ಸದ್ಯಕ್ಕೆ 30ನೇ ಕಂತು ಹಣ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ 12 ದಿನ ಟೈಮ್ ಬೇಕಾಗುತ್ತೆ. ಸೊ ಈ ತಿಂಗಳು 30ನೇ ತಾರೀಕು ಇದೆಯಲ್ಲ, ಅದು ಅಷ್ಟರವರೆಗೂ ನೀವು ಕಾಯಲೇಬೇಕು. ಅಂದ್ರೆ 30ನೇ ತಾರೀಕಿನ ಒಳಗೆ ನಿಮಗೆ 2 ಕಂತು ಹಣ ಜಮೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಮಾರ್ಚ್ ಮತ್ತು ಏಪ್ರಿಲ್ ಈ 2 ತಿಂಗಳದ್ದು ಹಣವನ್ನ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿ ಜಮೆ ಮಾಡ್ತಾ ಇದ್ದಾರೆ. ಇದು ಒಂದು ಗುಡ್ ನ್ಯೂಸ್ ಆಗಿರೋದ್ರಿಂದ ವಿಡಿಯೋಗೆ ಲೈಕ್ ಮಾಡಿ. ಅಂದ್ರೆ 10 ದಿನದ ಒಳಗೆ 2 ಕಂತು ಹಣವನ್ನ ಜಮೆ ಮಾಡ್ತೀವಿ, ಅಂದ್ರೆ 4,000 ರೂಪಾಯಿ ಹಣ ಜಮೆ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಭರವಸೆ ಕೊಟ್ಟಿರುವಂತದ್ದು. ಫೆಬ್ರವರಿ ತಿಂಗಳವರೆಗೂ ಹಣ ಹೋಗಿದೆ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಅದರ ಬೆನ್ನಲ್ಲೇ 30ನೇ ಕಂತು ಹಣ ಅಧಿಕೃತವಾಗಿ ಬಿಡುಗಡೆ ಆಗಿದೆ ಅಂತಾನೂ ಕೂಡ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಇನ್ನು 31ನೇ ಕಂತು ಹಣ ಕೂಡ ಸದ್ಯದಲ್ಲಿ ಇನ್ನು 3-4 ದಿನದಲ್ಲಿ ಬಿಡುಗಡೆ ಆಗೋ ನಿರೀಕ್ಷೆ ಇದೆ. ಸೊ ಯಾರೆಲ್ಲ ಅಕೌಂಟ್ಗೆ ಈಗಾಗಲೇ ಹಣ ಬಂದಿದೆ ಅವರು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರಿಗೆ ಬಂದಿಲ್ಲ ನೋಡಿ, ಅವರು ಇನ್ನು 1 ವಾರದವರೆಗೂ ಕಾಯಬೇಕು. ಅಂದ್ರೆ 28ನೇ ತಾರೀಕಿನವರೆಗೂ ನೀವು ಕಾಯಬೇಕು ವೀಕ್ಷಕರೇ. ಅಂದ್ರೂ ಕೂಡ ನಿಮಗೆ ಹಣ ಬಂದಿಲ್ಲ, ಜೂನ್ ತಿಂಗಳು 10ನೇ ತಾರೀಕಾದ್ರೂ ನಿಮಗೆ ಹಣ ಬಂದಿಲ್ಲ ಅಂದ್ರೆ ನೀವು ಕಡ್ಡಾಯವಾಗಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ DBT ಆಪ್ ಇರುತ್ತೆ, ಅಂದ್ರೆ DBT ಆಪ್ ನ ಡೌನ್ಲೋಡ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್, ರೇಷನ್ ಕಾರ್ಡ್ ನಂಬರ್ ಹಾಕಬಹುದು. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನ ಎಂಟರ್ ಮಾಡಿ ಗೃಹಲಕ್ಷ್ಮಿ ಯೋಜನೆದು ಪೇಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಅಕೌಂಟ್ಗೆ ಯಾವಾಗ ಹಣ ಹೋಗಿದೆ, ಯಾವ ಅಕೌಂಟ್ಗೆ ಹಣ ಹೋಗಿದೆ ಎಲ್ಲ ಡೀಟೇಲ್ ಆಗಿ ನಿಮಗೆ ಅದರಲ್ಲಿ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಸೊ ಅದು ನೀವು ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಅಕೌಂಟ್ಗೆ ಹಣ ಹೋಗಿದ್ಯೋ ಇಲ್ವೋ ಅಂತ. ಏನಾದ್ರೂ ಎರರ್ ಇದ್ರೆ, ಹಣ ಹೋಗಿಲ್ಲ ಅಂದ್ರೆ DBT ಆಪ್ ಅಲ್ಲಿ ನಿಮಗೆ ಎಲ್ಲ ಕೂಡ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಇನ್ನು ಬ್ಯಾಂಕ್ ಅಕೌಂಟ್ ಅಲ್ಲಿ ಆಧಾರ್ ಸೀಡಿಂಗ್ ಮತ್ತು NPCI ಮ್ಯಾಪಿಂಗ್, ಅಂದ್ರೆ ಸರ್ಕಾರ DBT ಮೂಲಕ ಹಣ ಟ್ರಾನ್ಸ್ಫರ್ ಮಾಡುತ್ತಲ್ಲ, ಸೊ NPCI ಮ್ಯಾಪಿಂಗ್ ಕಡ್ಡಾಯವಾಗಿ ಆಗಿರ್ಬೇಕು. ಅಂದ್ರೆ ನ್ಯಾಷನಲ್ ಪೇಮೆಂಟ್ ಆಫ್ ಕಾರ್ಪೊರೇಷನ್ ಆಫ್ ಇಂಡಿಯಾದು NPCI ಮ್ಯಾಪಿಂಗ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆನ್ ಆಗಿರ್ಬೇಕು, ಅವಾಗ ಮಾತ್ರ ಹಣ ಬರುತ್ತೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ, ನಿಮ್ಮ ಹತ್ರ BPL ಕಾರ್ಡ್ ಇರ್ಲಿ, AY ಕಾರ್ಡ್ ಅಂದ್ರೆ ಅಂತ್ಯೋದಯ ಪಡಿತರ ಚೀಟಿ ಇರಲಿ, ನಿಮಗೆ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಸದ್ಯಕ್ಕೆ ನೋಡಿ, 3 ಲಕ್ಷ ರೂಪಾಯಿವರೆಗೂ ಇನ್ಕಮ್ ಲಿಮಿಟ್ ಏರಿಕೆ ಮಾಡೋ ಒಂದು ಪರಿಷ್ಕರಣೆ ಮಾಡಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಶೀಘ್ರದಲ್ಲೇ BPL ಪಡಿತರ ಚೀಟಿ ಮಾನದಂಡಗಳನ್ನ ಚೇಂಜ್ ಮಾಡಬಹುದು. ಇದೊಂದು ಗುಡ್ ನ್ಯೂಸ್ ಆಗಿದೆ. ಯಾಕಂದ್ರೆ ಲಕ್ಷಾಂತರ ಕಾರ್ಡುಗಳು BPL ಇಂದ APL ಗೆ ಶಿಫ್ಟ್ ಆಗ್ತಾ ಇದ್ದಾವೆ. ಅಂದ್ರೆ BPL ಕಾರ್ಡುಗಳು ಬಂದಾಗಿ APL ಕಾರ್ಡ್ ಅನ್ನ ವಿತರಣೆ ಮಾಡ್ತಾ ಇದೆ ಸರ್ಕಾರ. ಆದ್ರೆ ಇಲ್ಲಿ ನೋಡಿ, ದಿನಕ್ಕೆ
600-700 ರೂಪಾಯಿ ದುಡಿಯುವರ BPL ಕಾರ್ಡು ಕೂಡ ಬಂದ್ ಆಗ್ತಾ ಇದೆ. ಎದಕ್ಕಂದ್ರೆ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡುಗಳನ್ನ ರದ್ದು ಮಾಡಲಾಗ್ತಾ ಇದೆ. ಒಂದು ವೇಳೆ BPL ಕಾರ್ಡ್ ಬಂದಾದ್ರೆ ಅವರಿಗೆ ಅನ್ನಭಾಗ್ಯ ಅಕ್ಕಿನೂ ಇಲ್ಲ, ಮುಂದಿನ ತಿಂಗಳು ಇಂದಿರಾ ಕಿಟ್ ವಿತರಣೆ ಇದೆ, ಅದೂ ಕೂಡ ಇರಲ್ಲ. APL ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಕೂಡ ಸಿಗಲ್ಲ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸೊ ವೀಕ್ಷಕರೇ, ಈಗ ಕರ್ನಾಟಕ ಸರ್ಕಾರದಿಂದ BPL ಕಾರ್ಡ್ಗಳನ್ನ ಒಂದು ಮಾನದಂಡಗಳನ್ನ ಪರಿಷ್ಕರಣೆ ಮಾಡಬಹುದು. 1,20,000 ರೂಪಾಯಿ ಇನ್ಕಮ್ ಲಿಮಿಟ್ ಇದೆಯಲ್ಲ, ಅದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ 3 ಲಕ್ಷ ರೂಪಾಯಿ ಒಳಗಡೆ ಆದಾಯ ಇದ್ರೆ, ಅಂದ್ರೆ 3 ಲಕ್ಷ ರೂಪಾಯಿವರೆಗೂ ನೀವು ವರ್ಷಕ್ಕೆ ಇನ್ಕಮ್ ಮಾಡ್ತೀರಾ ಅಂದ್ರೂ ಕೂಡ ನಿಮಗೆ BPL ಕಾರ್ಡ್ ಕೊಡಬಹುದು ಸರ್ಕಾರ. ಅಂದ್ರೆ ಇದು ಒಂದು ಪರಿಷ್ಕರಣೆ ಮಾಡೋದಿದೆ ಅಂತೆ, ಮುಂದಿನ ಬರೋ ದಿನಗಳಲ್ಲಿ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಧಿಕೃತವಾಗಿ ಸರ್ಕಾರದಿಂದ ಯಾವಾಗ ಅಪ್ಡೇಟ್ ಬರುತ್ತೆ ಕಾದು ನೋಡಬೇಕು. ಮತ್ತೊಂದು ಕಡೆಗೆ ಒಂದು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಜೂನ್ ತಿಂಗಳಿನಿಂದ ಬಂದ್ ಆಗಬಹುದು. ಅಂದ್ರೆ ಕೇಂದ್ರ ಸರ್ಕಾರದ ಅಕ್ಕಿ ಮಾತ್ರ ನಿಮಗೆ ಸಿಗುತ್ತೆ. ರಾಜ್ಯ ಸರ್ಕಾರದ ಅಕ್ಕಿ ವಿತರಣೆ ಬದಲಾಗಿ ನಿಮಗೆ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. ತುಂಬಾ ಜನ ಏನ್ ಮಾಡ್ತಾ ಇದ್ರು, 10 kg ಅಕ್ಕಿ ತಗೊಳ್ಳೋದು, ನಿಮಗೆ ಎಷ್ಟು ಬೇಕು ಅಷ್ಟು ಅಕ್ಕಿ ಇಟ್ಕೊಳ್ಳೋದು, ಉಳಿಕಿದ್ದು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿ ಹಣಕ್ಕೋಸ್ಕರ ಮಾರಾಟ ಮಾಡ್ತಾ ಇದ್ರು. ಇದನ್ನ ತಪ್ಪಿಸಬೇಕು ಅಂತ ಕರ್ನಾಟಕ ಸರ್ಕಾರದಿಂದ ಈಗ ಇಂದಿರಾ ಕಿಟ್ ವಿತರಣೆ, ಸೂರ್ಯಕಾಂತಿ ಅಡುಗೆ ಎಣ್ಣೆ, ಅಕ್ಕಿ ಬದಲಾಗಿ ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಹೆಚ್ಚುವರಿಯಾಗಿ ಆ ತೊಗರಿಬೇಳೆ ಕೂಡ ಕೊಡ್ತಾರೆ. ಅಂದ್ರೆ ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿಬೇಳೆ ಕೂಡ ಕೊಡ್ತೀವಿ ಅಂತ ಇಲ್ಲಿ ಘೋಷಣೆಯನ್ನ ಮಾಡಿರುವಂತದ್ದು. ಇನ್ನು ಕೆಲವು ಭಾಗಗಳಲ್ಲಿ ಅಕ್ಕಿ ಜೊತೆಗೆ ಅಂದ್ರೆ 8 kg ಅಕ್ಕಿ ಕೊಟ್ಟು 2 kg ರಾಗಿ ಕೂಡ ವಿತರಣೆಯಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ನೋಡಿ, ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಆಗ್ತಾ ಇದೆ ವೀಕ್ಷಕರೇ. ಮೊದಲಿಗೆ 12 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ. ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗೋದ್ರಿಂದ ಜನರು ಎಚ್ಚರವಾಗಿರಬೇಕು, ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕು. ಗುಡುಗು ಮಿಂಚು ಬೀಳುವಾಗ ಅನಾವಶ್ಯಕವಾಗಿ ಹೊರಗಡೆ ಬರಬೇಡಿ. ಜಮೀನಿನಲ್ಲಿ ಕೆಲಸ ಮಾಡೋರು ಬಟಾ ಬಯಲು ಪ್ರದೇಶದಲ್ಲಿ ಓಡಾಡಬೇಡಿ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ನೋಡಿ, ಕಲಬುರಗಿ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಗದಗ ಮತ್ತು ಹಾವೇರಿ, ಚಿಕ್ಕಮಗಳೂರು, ಕೊಡಗು, ಹಾಸನ, ಮಂಡ್ಯ, ಮೈಸೂರು, ಬೆಂಗಳೂರು ಈ ಭಾಗದಲ್ಲಿ ಗುಡುಗು ಮಿಂಚು ಸಹಿತ ಭರ್ಜರಿ ಮಳೆಯಾಗುತ್ತೆ ಅಂತ ಹೇಳಲಾಗಿದೆ. ಮುನ್ನೆಚ್ಚರಿಕೆಯಿಂದ ಇರಬೇಕು ಅಂತ ವಿಪತ್ತು ನಿರ್ವಹಣಾ ಮಂಡಳಿ ಎಚ್ಚರಿಕೆ ಕೊಟ್ಟಿರುವಂತದ್ದು. ಇನ್ನು ಬೆಂಗಳೂರು ಸೇರಿದಂತೆ ಕರ್ನಾಟಕದ ಕರಾವಳಿ ಭಾಗದಲ್ಲಾಗಿರ್ಬೋದು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲೂ ಕೂಡ ಮಳೆ, ಒಂದು ಗಾಳಿ ಸಮೇತ ಮಳೆ ಬೀಸಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಹೀಗಾಗಿ ಮರದ ಕೆಳಗಡೆ ನಿಲ್ಲಬೇಡಿ, ಮರಗಳು ಉರುಳುವ ಸಾಧ್ಯತೆ ಇರುತ್ತೆ ಭಾರಿ ಬಿರುಗಾಳಿ ಇರೋದ್ರಿಂದ. ವೀಕ್ಷಕರೇ, ಒಂದು ಕಡೆಗೆ ಚಾಮರಾಜನಗರ, ಬೆಂಗಳೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ವಿಜಯನಗರ ಈ ಜಿಲ್ಲೆಗಳಲ್ಲೂ ಕೂಡ ಸಂಜೆ ಮತ್ತು ರಾತ್ರಿ ಆಗ್ತಾ ಇದ್ದಂತೆ ಭಾರಿ ಮಳೆ ಕೂಡ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇನ್ನು ಮಳೆ ಗುಡುಗು ಮಿಂಚು ಬೀಳುವಾಗ ಜನರು ಹುಷಾರಾಗಿರ್ಬೇಕು, ಎಚ್ಚರ ವಹಿಸಬೇಕು ಅಂತಾನು ಕೂಡ ಹೇಳಲಾಗಿದೆ. 10-12 ಜಿಲ್ಲೆಗೆ ಅಲರ್ಟ್ ಅನ್ನ ಕೊಡಲಾಗಿದೆ. ಕರ್ನಾಟಕದಲ್ಲಿ ಮತ್ತೊಂದು ಅಲರ್ಟ್ ಕೂಡ ಇದೆ. ಒಂದು ಕಡೆಗೆ ಮಳೆ ಅಲರ್ಟ್ ಆಗಿದ್ರೆ ಮತ್ತೊಂದು ಕಡೆಗೆ ಹೈ ಅಲರ್ಟ್. ಹೌದು ವೀಕ್ಷಕರೇ, ಎಬೋಲಾ ವೈರಸ್ ಭೀತಿ ಇರೋದ್ರಿಂದ ಕರ್ನಾಟಕದಲ್ಲೂ ಕೂಡ ಅಲರ್ಟ್ ಅಂತ ಸಚಿವರು ದಿನೇಶ್ ಗುಂಡೂರಾವ್ ಸರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಆಫ್ರಿಕಾ ಖಂಡದ ಕೆಲವು ದೇಶಗಳಲ್ಲಿ ಎಬೋಲಾ ವೈರಸ್ ಅಬ್ಬರ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆ ದೇಶಾದ್ಯಂತ ಹಾಗೂ ನಮ್ಮ ಕರ್ನಾಟಕದಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಲಾಗಿದೆ. ನೋಡಿ, ನಮ್ಮ ಕರ್ನಾಟಕದಲ್ಲೂ ಕೂಡ ಬೆಂಗಳೂರಲ್ಲೂ ಕೂಡ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇದೆ. ಬೇರೆ ಬೇರೆ ದೇಶಗಳಿಂದ ಫಾರಿನರ್ಸ್ ಬರ್ತಾರೆ, ಅವರನ್ನು ಕೂಡ ಇಲ್ಲಿ ತಪಾಸಣೆ ಮಾಡಬೇಕು. ಎದಕ್ಕಂದ್ರೆ ಎಬೋಲಾ ವೈರಸ್ ಭೀತಿ ಇರೋದ್ರಿಂದ ಆರೋಗ್ಯ ಇಲಾಖೆ ಸಂಪೂರ್ಣ ಅಲರ್ಟ್ ಆಗಿರುವಂತದ್ದು. ಕೇಂದ್ರ ಸರ್ಕಾರನು ಕೂಡ ಮಾರ್ಗಸೂಚಿ ಹೊರಡಿಸಿದೆ. ಆ ಮಾರ್ಗಸೂಚಿಯಂತೆ ಯಾವುದೇ ಪರಿಸ್ಥಿತಿಯನ್ನ ಎದುರಿಸಲು ನಾವು ಸಿದ್ಧರಾಗಿದ್ದೀವಿ ಅಂತ ಭರವಸೆಯನ್ನು ಕೂಡ ಇಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ವೀಕ್ಷಕರೇ. ಈಗಾಗಲೇ ಎಬೋಲಾ ವೈರಸ್ ಆಫ್ರಿಕಾ ಖಂಡದ ಕಾಂಗೋ ಮತ್ತು ಉಗಾಂಡ ದೇಶಗಳಲ್ಲಿ ತೀವ್ರವಾಗಿ ಕಾಣಿಸಿಕೊಂಡಿದ್ದು ಅಲ್ಲಿ ಜನರಲ್ಲಿ ಭೀತಿ ಸೃಷ್ಟಿಸಿದೆ. ಇನ್ನೊಂದೇನಪ್ಪಾ ಅಂದ್ರೆ ಸಮಾಧಾನಕರ ಸಂಗತಿ, ನಮ್ಮ ದೇಶದಲ್ಲಿ ಇದುವರೆಗೂ ಯಾವುದೇ ಈ ಒಂದು ವೈರಸ್ಗೆ ಬಲಿಯಾಗಿಲ್ಲ, ಯಾವುದೇ ಒಂದು ಸೋಂಕು ಪ್ರಕರಣ ಕೂಡ ಪತ್ತೆಯಾಗಿಲ್ಲ. ಆದ್ರೂ ಕೂಡ ಮುಂಜಾಗೃತಾ ಕ್ರಮವಾಗಿ ದೇಶದ ಪ್ರಮುಖ ನಗರಗಳು ಹಾಗೂ ವಿಮಾನ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಆ ಕೇಂದ್ರದ ಸಚಿವರು, ಕೇಂದ್ರ ಸರ್ಕಾರವು ಕೂಡ ಅಪ್ಡೇಟ್ ಕೊಟ್ಟಿರುವಂತದ್ದು ವೀಕ್ಷಕರೇ. ಸದ್ಯಕ್ಕೆ ಈ ಒಂದು ಸೋಂಕು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಹೆಲ್ತ್ ಎಮರ್ಜೆನ್ಸಿ ಅಂತಾನೂ ಕೂಡ ಇಲ್ಲಿ ಘೋಷಣೆ ಮಾಡಿದೆ. ತುರ್ತು ಆರೋಗ್ಯ ಸಂರಕ್ಷಣಾ ಪರಿಸ್ಥಿತಿ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಸೊ ಬನ್ನೀಗ ಮತ್ತೊಂದು ದೊಡ್ಡ ಅಪ್ಡೇಟ್ ಏನಂತ ನೋಡೋಣ. ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತೆ ಭರ್ಜರಿ ಇಳಿಕೆ ಆಗ್ತಾ ಇದೆ. ಬಂಗಾರ ಬೆಳ್ಳಿ ಜನರು ತಗೋಬಾರದು ಅಂತಾನೆ ಕೇಂದ್ರ ಸರ್ಕಾರ 15% ಇದ್ರದ್ದು ಬೆಲೆ ಆಮದು ಸುಂಕವನ್ನ ಏರಿಕೆ ಮಾಡಲಾಗಿತ್ತು. ಎದಕ್ಕಪ್ಪ ಅಂದ್ರೆ ಈ ಒಂದು ಬಂಗಾರ ನಾವು ಖರೀದಿ ಮಾಡ್ತೀವಲ್ಲ, ನಾವು ಅಂಗಡಿಯಲ್ಲಿ ಖರೀದಿ ಮಾಡ್ತೀವಿ, ಅಂಗಡಿಯವರು ಹೋಲ್ಸೇಲ್ ಇಂದ ಖರೀದಿ ಮಾಡ್ತಾರೆ, ಹೋಲ್ಸೇಲ್ ಅವರು
ಡೀಲರ್ಸ್ ಏನ್ ಮಾಡ್ತಾರೆ, ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ತಾರೆ. ನೋಡಿ, ಯಾವಾಗ ನಾವು ಬಂಗಾರವನ್ನ ಬೇರೆ ದೇಶದಿಂದ ಖರೀದಿ ಮಾಡ್ತೀವಿ ಅವಾಗ ಡಾಲರ್ಸ್ ಅಲ್ಲಿ ಹಣವನ್ನ ಕೊಡಬೇಕಾಗುತ್ತೆ. ಅಂದ್ರೆ ವಿದೇಶಿ ವಿನಿಮಯ ನಮ್ಮ ಭಾರತದ್ದು ಖಾಲಿ ಆಗ್ತಾ ಇದೆ, ಫಾರಿನ್ ರಿಸರ್ವ್ ಖಾಲಿ ಆಗ್ತಾ ಇದೆ. ಬಂಗಾರ ಮೊದಲು ಒಂದು ಕಾಲದಲ್ಲಿ ಬಂಗಾರ ಭಾರತದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿತ್ತು. ಆದ್ರೆ ಈಗ ನಮ್ಮ ಭಾರತದ ಬಂಗಾರದ ಬೇಡಿಕೆ ಯಾವ ತರ ಇದೆ ಅಂದ್ರೆ, ಭಾರತದಲ್ಲಿ ಬಂಗಾರ ಸಾಕಾಗ್ತಾ ಇಲ್ಲ. ಜನರು ಮತ್ತೂ ಬೇಕಂದ್ರೆ ಅವಾಗ ಬೇರೆ ಬೇರೆ ದೇಶಗಳು ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಆಗಿರ್ಬೋದು, ಸೌತ್ ಆಫ್ರಿಕಾ ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಂದ ನಾವು ಬಂಗಾರವನ್ನ ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಆಮದು ಮಾಡ್ಕೊಳ್ತಾ ಇದ್ದೀವಿ. ಇದರಿಂದಾಗಿ ಭಾರತ ಒಂದು ರೂಪಾಯಿ ಮೌಲ್ಯ ಕುಸಿತಾ ಇದೆ. ಅಂದ್ರೆ ನಾವು ಡಾಲರ್ಸ್ ಅಲ್ಲಿ ಹಣ ಕೊಟ್ಟಾಗ ಡಾಲರ್ಗೆ ಡಿಮ್ಯಾಂಡ್ ಬರುತ್ತೆ, ಡಾಲರ್ ಏರಿಕೆ ಆದ್ರೆ ರೂಪಾಯಿ ಮೌಲ್ಯ ಕುಸಿಯುತ್ತೆ. ರೂಪಾಯಿ ಮೌಲ್ಯ ಕುಸಿದ್ರೆ ಭಾರತದಲ್ಲಿ ಇನ್ಫ್ಲೇಷನ್ ಆಗುತ್ತೆ, ಅಂದ್ರೆ ಹಣ ದುಬ್ಬರ ಆಗುತ್ತೆ. ಸೊ ಮೋದಿ ಸರ್ಕಾರದಿಂದ ನರೇಂದ್ರ ಮೋದಿಜಿಯವರು, ಪ್ರಧಾನಿ ಮೋದಿ ಅವರು ಕೂಡ ಬಂಗಾರವನ್ನ 1 ವರ್ಷಗಳ ಕಾಲ ತಗೋಬೇಡಿ ಅಂತ ಜನರಿಗೆ ಒಂದು ಮನವಿ ಮಾಡಿರುವಂತದ್ದು. ನೋಡಿ ವೀಕ್ಷಕರೇ, 40% ಮಾರ್ಕೆಟ್ ಡೌನ್ ಆಗಿದೆ. ಅಂದ್ರೆ ಬಂಗಾರದ ಮಾರ್ಕೆಟ್ ಡೌನ್ ಆಗಿದೆ, ಆದ್ರೆ ಬಂಗಾರದ ರೇಟು ಸ್ವಲ್ಪ ಮಟ್ಟಿಗೆ ಮಾತ್ರ ಇಳಿಕೆ ಆಗಿರುವಂತದ್ದು. ಅಂದ್ರೆ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಬಂಗಾರಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಸೊ ಇವತ್ತು ಬಂಗಾರದ ಬೆಲೆ ಕೂಡ ಬರೋಬ್ಬರಿ 500 ರೂಪಾಯಿ ಇಳಿಕೆ ಆಗಿದೆ. 10 ಗ್ರಾಮ್ಗೆ ಈಗ 1,59,650 ರೂಪಾಯಿ ಇರುವಂತದ್ದು. ನೋಡಿ, ಮೊನ್ನೆ 1,63,000 ರೂಪಾಯಿ ಇತ್ತು, ಈಗ 1,59,650 ರೂಪಾಯಿ ಇದೆ. ಬೆಳ್ಳಿ 3,10,000 ರೂಪಾಯಿ ಇತ್ತು, ಆದ್ರೆ ಈಗ ಕೆಜಿಗೆ 2,85,000 ರೂಪಾಯಿ ಇದೆ. ನೋಡಿ, ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆದ್ರೆ ನೀವು ಖರೀದಿ ಮಾಡ್ತೀರಾ ಇಲ್ವಾ? ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ, ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.